ಶ್ರೀ ಬಸವೇಶ್ವರ ಸ್ವಾಮಿ ಪಟ್ಟಣಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಮಾರಂಭವನ್ನು ಮೇ 16ರಂದು ಬೆಳಗ್ಗೆ 10:30ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಸಂತೋಷ್ ಬಳ್ಳೆಕೆರೆ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಬಳ್ಳೆಕೆರೆ ಸಂತೋಷ್, ವೀರಶೈವ ಜನಾಂಗದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಾಜದ ಹಿರಿಯರು ಸೇರಿ 1925ರಲ್ಲಿ ಇದನ್ನು ಸ್ಥಾಪಿಸಿದ್ದು, ಆಗ ಸುಮಾರು 100 ಜನರ ಸದಸ್ಯರನ್ನೊಳಗೊಂಡ ಸೊಸೈಟಿಯನ್ನು ಆಗ ಆರಂಭಿಸಲಾಗಿತ್ತು. 2025-26ನೇ ಸಾಲಿನಲ್ಲಿ 5,520 ಸದಸ್ಯರಿಂದ 13 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು, ಸದಸ್ಯರುಗಳಿಗೆ 7.80 ಕೋಟಿ ರೂಪಾಯಿ ವಿವಿಧ ಸಾಲಗಳನ್ನು ನೀಡಲಾಗಿದೆ. 24 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದ್ದು, ಸಂಘದ ಒಟ್ಟು ವಹಿವಾಟು 50 ಕೋಟಿ ರೂಪಾಯಿಯನ್ನು ದಾಟಿದೆ. ಪ್ರಸಕ್ತ ಸಾಲಿನಲ್ಲಿ 50.70 ಲಕ್ಷ ರುಗಳ ನಿವ್ವಳ ಲಾಭ ಗಳಿಸಿದ್ದು, ಡಿಸಿಸಿ ಬ್ಯಾಂಕ್ನಲ್ಲಿ 14 ಕೋಟಿ ರೂಪಾಯಿಯನ್ನು ಠೇವಣಿ ಇಡಲಾಗಿದೆ. ಸದಸ್ಯರ ಅನುಕೂಲಕ್ಕಾಗಿ ಕ್ಷೇಮ ನಿಧಿ, ಅಲ್ಲಮ ನಗದು ಪತ್ರ ಠೇವಣಿ, ಶ್ರೀ ನಂದಿ ಪಿಗ್ಮೆ ಠೇವಣಿ, ಸಂಚಿತ ಠೇವಣಿ ಸೇರಿದಂತೆ ವಿವಿಧ ಠೇವಣಿಗಳಿದ್ದು, ಜಾಮೀನು ಸಾಲ, ಮನೆ ಆಧಾರದ ಸಾಲ, ಬಂಗಾರದ ಆಭರಣದ ಸಾಲ, ರೈತ ಸದಸ್ಯರುಗಳಿಗೆ ಸರ್ಕಾರದ ಯಶಸ್ವಿನಿ ಆರೋಗ್ಯ ಇನ್ನಿತರ ಪ್ರತಿ ವರ್ಷ ಸಂಘದಲ್ಲಿ ಅಪರೂಪದ ರಾಜಕಾರಣಿ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರ ಸ್ಮರಣಾರ್ಥ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದವ ಪ್ರತಿಭಾನ್ವಿತರಿಗೆ ಪ್ರಶಸ್ತಿ ಸೇರಿದಂತೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು, ಕಾಶಿಪೀಠದ ಶ್ರೀ 1008 ಜಗದ್ಗುರು ವಿದ್ಯಾವಾಚಸ್ಪತಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ವಹಿಸಲಿದ್ದು, ಹಾಗೂ ವಿವಿಧ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಸಂಸದ ಬಿವೈ ರಾಘವೇಂದ್ರ, ಶಾಸಕ ಹಾಗೂ ರಾಜ್ಯ ಸಹಕಾರ ಮಂಡಳಿ ಮಹಾಮಂಡಳಿ ಅಧ್ಯಕ್ಷ ಜಿಟಿ ದೇವೇಗೌಡ ಅವರು ಬಿಡುಗಡೆ ಮಾಡಲಿದ್ದಾರೆ ಎಂದು ಬಳ್ಳಕೆರೆ ಸಂತೋಷ್ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶತಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ ಬಳ್ಳಕೆರೆ ಸಂತೋಷ್ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಅರಬಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. For more information contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection.
This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education, Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್ ಸೊಸೈಟಿ ಕೇವಲ 75ರಿಂದ 100 ಜನ ಒಂದು ಏನು ಸದಸ್ಯರು ಒಂದು ಸೊಸೈಟಿ ನಮ್ಮ ಸ್ಟಾರ್ಟ್ ಆಯ್ತು. ಆ ಸಂದರ್ಭದಲ್ಲಿ ನಮ್ಮ ಕೆ ಹಾಲಪ್ಪ ಮತ್ತು ಕೆ ಎಚ್ ಹಾಲಪ್ಪರು ಈ ಸಂಸ್ಥೆಯ ಸ್ಥಾಪನಾ ಕಾರ್ಯಕರ್ತ ಆಗಿದ್ದಾರೆ. ಬರೀ 1050 ರೂಪಾಯಲ್ಲಿ ನಮ್ಮ ಈ ಒಂದು ಶೇರ್ ಹೋಲ್ಡರ್ ಸ್ಟಾರ್ಟ್ ಆಗಿದೆ, ಶೇರ್ ಅಮೌಂಟ್. ಹಾಗೆ ನಮ್ಮ TG ಮಾಲಿಂಗಪ್ಪನವರು, GC ಮಾಲಿಂಗಪ್ಪನವರು ಈ ಒಂದು ಕಾರ್ಯಕಾರಿ ಸಮಿತಿ ಅಧ್ಯಕ್ಷ ಆಗಿರ್ತಾರೆ ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ಶಿವಮೊಗ್ಗ ನಗರದಲ್ಲೇ ಹೊತ್ತು 1150 ರೂಪಾಯಿ ಶೇರ್ದಾನ ತಗೊಂಡಿದ್ವಿ. ಕೇವಲ 46 ಅಷ್ಟೇ ನಮ್ಮ ಶೇರ್ದಾನ ತಗೊಂಡ್ರೆ 1150 ರೂಪಾಯಿ ನಮ್ಮ ವಿತರಣೆ ಮಾಡಿದ್ವಿ ಸಾಲದ ಮೊಬೈಲ್ಗಳು. 1925-26ರಲ್ಲಿ ಸದಸ್ಯರ ಸಂಖ್ಯೆ ಕೇವಲ 50 ಇತ್ತು ನಮ್ಮಲ್ಲಿ. ನಾವು 1150 ನಮ್ಮ ಸಾಲದ ಮೊತ್ತ ಕೊಟ್ಟಿದ್ದು. ಮುಂದೆ ಬೆಳೀತಾ 1945-46 ಹೊತ್ತಿಗೆ ಸುಮಾರು 8012 ರೂಪಾಯಿಗಳ ಷೇರು ಬಂಡವಾಳವನ್ನು ನಾವೆಲ್ಲ ಜೋಡಿಸ್ಕೊಂಡು 1963-64ರಲ್ಲಿ 400 ಜನ ಸದಸ್ಯರು ನಾವು ನಮ್ಮ ಸೊಸೈಟಿಗೆ ಜಾಯ್ನ್ ಆಗಿರ್ತಾರೆ. ಆವಾಗ ಷೇರು ಬಂಡವಾಳ 13,098 ರೂಪಾಯಿ. ಹೀಗೆ ನಡೆದು ಬಂದ ನಮ್ಮ ಒಂದು ಸೊಸೈಟಿ ಬಹಳ ಆಮೆಗತಿಯಲ್ಲಿ ನಮ್ಮ ಸೊಸೈಟಿ ತುಂಬಾ ಕಡು ಬಡತದಿಂದ ಬಂದಂತ ನಮ್ಮ ಸೊಸೈಟಿಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಗಾಂಧಿ ಬಜಾರ್ ಕಡೆ ನಮ್ಗೆ ಬಹಳಷ್ಟು ಜನ ಕಡು ಬಡವರಿಗೆ ಈ ಒಂದು ಸೊಸೈಟಿ ಸ್ಥಾಪನೆ ಆಗಿ 2000ರಲ್ಲಿ ನಮ್ಮ GS ರುದ್ರಮುನಿ ಅವರ ಅಧ್ಯಕ್ಷದಲ್ಲಿ 75ನೇ ವರ್ಷದ ಅಮೃತ ಮಹೋತ್ಸವ ನಾವು ಆಚರಣೆ ಮಾಡಿದ್ವಿ. ಅದಾದ ನಂತರ 2025-26ನೇ ಸಾಲಿನಲ್ಲಿ 5520 ನಮ್ಮ ಸದಸ್ಯರ ಒಂದು 15 ಕೋಟಿಗಳ ಠೇವಣಿ ಸಂಗ್ರಹ, ಹಾಗೆ 7.80 ಕೋಟಿ ರೂಪಾಯಿಗಳನ್ನು ವಿವಿಧ ನಾವೆಲ್ಲ ಸಾಲದ ರೂಪದಲ್ಲಿ ಕೊಟ್ಟಿರ್ತೀವಿ. ಈ ಒಂದು 24 ಕೋಟಿ ನಮ್ಮ ಬಂಡವಾಳ, ನಮ್ಮ ದುಡಿಯೋ ಬಂಡವಾಳ ಎಲ್ಲ ಟೋಟಲ್ ಆಗಿ ಹೇಳಿರ್ಬೇಕು ಅಂತಂದ್ರೆ 50 ಕೋಟಿ ನಮ್ಮ ಈ ಸೊಸೈಟಿ ಬಂಡವಾಳ ನಮ್ಮದು ಇದ್ದು ಇಯರ್ಲಿ ನಮಗೊಂದು 50-60 ಲಕ್ಷ ನಮ್ಮ ಲಾಭಾಂಶ ನಾವು ನೋಡ್ತಾ ಇದ್ದೀವಿ. ನಮ್ಮ KC ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಸುಸಜ್ಜಿತವಾದ ಒಂದು ಬ್ಯಾಂಕಿಂಗ್ ಕೌಂಟರ್ ಬಹಳ ಸುಸಜ್ಜಿತವಾಗಿ ನಮ್ಮ ಸೊಸೈಟಿ ಅವಾಗ ಅದನ್ನ ಮತ್ತೆ ಅದನ್ನ ರಿನ್ಯೂವೇಟ್ ಮಾಡಿದ್ವಿ. ಅದಾದ ನಂತರ
ನಮಗೆ ಜಿಲ್ಲಾ ಸಹಕಾರ ಯೂನಿಯನ್ ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವತಿಯಿಂದ ನಮಗೆ ಉತ್ತಮ ಸಹಕಾರ ಪ್ರಶಸ್ತಿ ಸಹ ಲಭಿಸಿದೆ. ಈ ಒಂದು ಸಂದರ್ಭದಲ್ಲಿ ಈಗ 2025-26ನೇ ಸಂದರ್ಭದಲ್ಲಿ 100 ವರ್ಷ ತುಂಬಿದೆ. ಯಾಕಂದ್ರೆ 1925ರಲ್ಲಿ ನಮ್ಮ ಸ್ಥಾಪನೆ ಆಗಿರೋದಂತ ನಮ್ಮ ಈ ಒಂದು ಬಸವೇಶ್ವರ ಪಟ್ಟಣ ಪತ್ತಿನ ಸಹಕಾರ ಸಂಘ 2025ರಲ್ಲಿ 100 ವರ್ಷ ಕಾರ್ಯಕ್ರಮ ನಮ್ಮ ತುಂಬಿದೆ ಈ ಸೊಸೈಟಿಗೆ. ಸೊ ಎಲ್ಲರ ಸದಸ್ಯರಿಗೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಯಾಕಂದ್ರೆ ಬಹಳಷ್ಟು ಜನ ಹಿರಿಯರು ನಮ್ಮ ಸುಮಾರು ಒಂದು 62 ಜನ ಒಂದು ಮಾಜಿ ಅಧ್ಯಕ್ಷಗಳು ಈ ಒಂದು ನಮ್ಮ ಸೊಸೈಟಿಗೆ ಅಧ್ಯಕ್ಷ ಆಗಿ ಅವರು ಹಾಕಿಕೊಟ್ಟಂತ ಒಂದು ದಾರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಡೀತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದಲ್ಲಿ ಮೇ 16ನೇ ತಾರೀಕು ನಗರದ ಕುವೆಂಪು ರಂಗಮಂದಿರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಮೇ 16 ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10:30ಕ್ಕೆ ನಮ್ಮ ಪೂಜ್ಯ ಜಗದ್ಗುರು ಅವರು ದಿವ್ಯ ಸಾನ್ನಿಧ್ಯ ರಂಭಾಪುರಿ ಜಗದ್ಗುರು ಹಾಗೂ ಕಾಶಿ ಜಗದ್ಗುರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ 5 ಜನ ನಮ್ಮ ಶಿವಮೊಗ್ಗ ನಗರದ 5 ಜನ ಶಿವಮೊಗ್ಗ ಜಿಲ್ಲೆಯ 5 ಜನ ನಮ್ಮ ಮಾರ್ಗದರ್ಶಕರಾಗಿ ಬಿಳಿಕಿ ಶ್ರೀಗಳು, ಹಾಗೆ ನಮ್ಮ ತಾವರೆಕೆರೆ ಶ್ರೀಗಳು, ತೊಗರ್ಸಿ ಶ್ರೀಗಳು, ಯಡೂರು ಶ್ರೀಗಳು ಹಾಗೂ ಮಳಲಿ ಶ್ರೀಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಶತಮಾನೋತ್ಸವನ ಉದ್ಘಾಟನೆಯನ್ನು ನಮ್ಮ ರಾಜ್ಯದ ಹಿರಿಯರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದ ಶ್ರೀಯುತ BS ಯಡಿಯೂರಪ್ಪನವರು ಈ ಒಂದು ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗೆ ಒಂದು ಈ ಸಂದರ್ಭದಲ್ಲಿ 100ನೇ ವರ್ಷದ ಒಂದು ಸ್ಮರಣ ಸಂಚಿಕೆ ಸಹ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ನೆಚ್ಚಿನ ಸಂಸದರಾದ BV ರಾಘವೇಂದ್ರ ಉದ್ಘಾಟಿಸಿದ್ದಾರೆ. ಹಾಗೆ ನಮ್ಮ ರಾಜ್ಯ ಸಹಕಾರ ಮಂಡಳದ ಅಧ್ಯಕ್ಷ ಆಗಿದ್ದ GT ದೇವೇಗೌಡರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ನಾನು ಬಳ್ಳಕೆ ಸಂತೋಷ ವಹಿಸ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ನಗರದ SN ಚಂದ್ರಶೇಖರವರು, ಡಾಕ್ಟರ್ ಧನಂಜಯ ಸರ್ಜಿ ಅವರು, ಆಯನೂರು ಮಂಜಣ್ಣವರು, S ರುದ್ರೇಗೌಡರು, ಹಾಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ನ ದೇವರಾಜ್ ಅವರು, ಮತ್ತೆ RM ಮಂಜುನಾಥ್ ಗೌಡರು ನಮ್ಮ DC ಬ್ಯಾಂಕ್ ಅಧ್ಯಕ್ಷರು, ಹಾಗೆ ನಮ್ಮ ಸಮಾಜದ ಜ್ಯೋತಿ ಪ್ರಕಾಶ್ ಅವರಿದ್ದಾರೆ, SK ಮರಿಯಪ್ಪನವರು, ಮತ್ತೆ ಗೌರವ ಕಾರ್ಯದರ್ಶಿ SP ದಿನೇಶ್ ಅವರು, ಮಾಜಿ ಶಾಸಕರಾದ HM ಚಂದ್ರಶೇಖರಪ್ಪನವರು, PV ಶ್ರೀನಿವಾಸ್ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹಾಗೆ ನಾಗಭೂಷಣ್ ಚಂದ್ರಶೇಖರ್ ಕಲ್ಮನೆ ಸಹಕಾರ ಸಂಘಗಳ ಉಪನಿಬಂಧಕರು, ತೇಜಮೂರ್ತಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಉಪನಿರ್ದೇಶಕರು. ಇಷ್ಟು ಜನ ನಮ್ಮ ಮುಖ್ಯ ಅತಿಥಿಗಳಾಗಿ ಬೆಳಗ್ಗೆ 10:30ಕ್ಕೆ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಸಂಜೆ ಇದಾದ ನಂತರ ಸಂಜೆ ನಮ್ಮ 100ನೇ ವರ್ಷ ಶತಮಾನ ಸಂಘವಾಗಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. 10:30ಗೆ ಈ ಕಾರ್ಯಕ್ರಮ ಮಧ್ಯದಲ್ಲಿ ಪ್ರತಿಭಾ ಪುರಸ್ಕಾರ ನಮ್ಮ ಸೊಸೈಟಿಲಿ ಇರ್ತಕ್ಕಂಥ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಹ ಏರ್ಪಡಿಸಿ ಸುಮಾರು 18ರಿಂದ 20 ಜನ ಈ ಒಂದು ಪ್ರತಿಭಾ ಪುರಸ್ಕಾರ ಭಾಜನರಾಗಿದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಗೇನು ಮಾಜಿ ಅಧ್ಯಕ್ಷಗಳು ಈ ಸುಮಾರು 100ನೇ ವರ್ಷದ ತನಕ ಮಾಜಿ ಅಧ್ಯಕ್ಷರು ದುಡಿದಿದ್ದಾರೆ. ಅವರ ಸೇವೆ ಬಹಳ ಅತ್ಯಮೂಲ್ಯ ನಮ್ಮ ಸೊಸೈಟಿಗೆ. ಅದರಲ್ಲಿ ಸುಮಾರು ಜನ ತೀರ್ಕೊಂಡು ಹೋಗಿದ್ದಾರೆ. ಕೇವಲ 5ರಿಂದ 6 ಜನ ಮಾತ್ರ ಈಗಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆ ಈ ಒಂದು ಸಂದರ್ಭದಲ್ಲಿ. ಸಂಜೆ ಶಮಿತಾ ಮಲ್ನಾಡ್ ಮತ್ತು ಮಿಮಿಕ್ರಿ ಗೋಪಿಯವರಿಂದ ಸಂಗೀತ ಸಂಜೆ ಸುಮಾರು 5:30ಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬೆಕ್ಕಿಕಲ್ಮಠ ಶ್ರೀಗಳು ಸಂಜೆ 5:30ಕ್ಕೆ ಅವರು ಒಂದು ಬೆಳಗ್ಗೆ 10:30ಕ್ಕೆ ನಮ್ಮ ಪೂಜ್ಯ ಗುರುಗಳು ಇರ್ತಾರೆ ರಂಭಾಪುರಿ ಜಗದ್ಗುರು. ಸಂಜೆ 5:30ಕ್ಕೆ ನಮ್ಮ ಬೆಕ್ಕಿಕಲ್ಮಠ ಶ್ರೀಗಳು ಹಾಗೆ ಬಸವಕೇಂದ್ರ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಾದ ನಂತರ ಸಂಗೀತ ಸಂಜೆ ಇರ್ತದೆ. ಎರಡೂ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಂದರ್ಭದಲ್ಲಿ ನಾವೊಂದು 100ನೇ ವರ್ಷದ ಶತಮಾನೋತ್ಸವ ಅಂಗವಾಗಿ ಸದಸ್ಯರುಗಳಿಗೆ ಒಂದು ಒಳ್ಳೆ ಭೋಜನ ವ್ಯವಸ್ಥೆ ಮಾಡ್ತಿರ್ತೇವೆ. ತಾವುಗಳು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30ಕ್ಕೆ ಸಂಜೆ 5:30ಕ್ಕೆ ತಾವೆಲ್ಲರೂ ಪಾಲ್ಗೊಳ್ಬೇಕು, ಕುಟುಂಬ ಸಮೇತ. ಅದು ಸಂಗೀತ ಸಂಜೆಗಂತೂ ತುಂಬಾ ಚೆನ್ನಾಗಿದೆ. ತಮಗೆ ಗೊತ್ತಿದೆ ಶಮಿತಾ ಮಲ್ನಾಡು, ಮಿಮಿಕ್ರಿ ಗೋಪಿಯವರು, ತಾವೆಲ್ಲರೂ ನಾವು ನಿಮಗೆ ನಮ್ಮ ಸೊಸೈಟಿ ಪರವಾಗಿ ಪತ್ತಿನ ಸಹಕಾರ ಸಂಘದ ಪರವಾಗಿ ತಾವೆಲ್ಲರೂ ಆಗಮಿಸಬೇಕು ಅಂತ ಎಲ್ಲ ನಿರ್ದೇಶಕರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ನಾವು ನಮ್ಮ ಸೊಸೈಟಿನ ಎಲ್ಲ ಸದಸ್ಯರು ಸುಮಾರು 6,000 ಜನ ಸದಸ್ಯರವರಿಗೆ ಒಂದು ನೆನಪಿನ ಕಾಣಿಕೆ ಸಹ ಕೊಡ್ತಾ ಇದ್ದೀವಿ. ಯಾಕಂದ್ರೆ 100ನೇ ವರ್ಷಕ್ಕೆ ಅವರು ಹಾಕಿಕೊಟ್ಟಂತ ಏನು ಬಂಡವಾಳ, ಆ ಬಂಡವಾಳದಿಂದ ಇವತ್ತು ಸೊಸೈಟಿ ಒಂದು ಉತ್ತಮ ನಮಗೆ ಹೆಸರು ಬಂದಿದೆ. ಸೊ ಹಾಗಾಗಿ ಎಲ್ಲ ಸದಸ್ಯರಿಗೆ ಸುಮಾರು 6,000 ಜನ ಸದಸ್ಯರು ಸಹ ಈ ಒಂದು ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ಸೊಸೈಟಿ ಅಧ್ಯಕ್ಷ ಆಗಿ ಎಲ್ಲ ನಿರ್ದೇಶಕರ ಪರವಾಗಿ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ. ತಾವುಗಳು 10:30ಕ್ಕೆ ಬೆಳಗ್ಗೆ ಹಾಗೂ ಸಂಜೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.